ಇವತ್ತು ದಾವಣಗೆರೆ ಉಪಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ಸಮರ್ಥ ಅವರನ್ನು ಆಯ್ಕೆ ಮಾಡಿದೆ ಕಾಂಗ್ರೆಸ್ ಪಕ್ಷ. ಒಬ್ಬ ಯುವ ನಾಯಕ. ಏನು ರಾಜಕೀಯಕ್ಕೆ ನಾವು ಯುವಕರು ಬರಬೇಕು ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಬ್ಬ ಯುವಕನನ್ನು ಸೆಲೆಕ್ಟ್ ಮಾಡೋದೊಂದು ಸರಿಯಾಗಿದೆ. ಮತ್ತು ಈ ಒಂದು ಕ್ಷೇತ್ರದ ಜನ ಏನು ಶಿವಶಂಕರಪ್ಪನವ್ರನ್ನ ಜೊತೆಯಲ್ಲಿ ಬೆಳೆದಿರೋವಂಥವ್ರು, ಅವರ ಆಶ್ರಯದಲ್ಲಿ ಇದ್ದಂಥವ್ರು, ಯಾರದೇ ಮನೆ ಬಾಗಿಲಿಗೆ ಹೋದ್ರು ಕೂಡ ಅವರು ಒಂದೇ ಹೇಳೋದು, ನಮಗೆ ಯಾವತ್ತಿದ್ರೂ ಕೂಡ ಆ ಮನೆ ಓಪನ್ ಇತ್ತು ಕಷ್ಟ ಸುಖಗಳಿಗೆ, ಅವ್ರಗಳ ಜೊತೆ ನಾವಿದ್ದೀವಿ ಅಂತ. ಸೊ ನಮ್ಮ ಸಮರ್ಥರು ಕೂಡ ಅವ್ರ ಆಶೀರ್ವಾದ ಇದೆ, ಅವ್ರು ಗೆದ್ದು ಬಂದೇ ಬರ್ತಾರೆ. BJPಯಲ್ಲಿ ಮೊದಲು ಅದೇ ಹೊಡೆದ ಮನೆಯಾಗಿದೆ. ಹಂಗಿದ್ರೆ ಲಾಸ್ಟ್ ಟೈಮು ಎಲೆಕ್ಟೆಡ್ ಟಿಕೆಟ್ ಕೊಟ್ಟರಲ್ಲ, ಅವ್ರಿಗೆ ಕೊಡಬೇಕಿತ್ತು. ಈ ಸಲ ಯಾಕೆ ಕೊಟ್ಟಿಲ್ಲ? ಕೊಡಬೇಕಿತ್ತಲ್ಲ. ಮತ್ತೆ ಕುರುಬರು ಕ್ಯಾಂಡಿಡೇಟ್ ಇದ್ರು ಅವರು, ಇವಾಗ ಗಿತ್ತು ಚೇಂಜ್ ಮಾಡಿದ್ರು. ಅವ್ರಿಗೆ ಗೊತ್ತಿದೆ ಸೋಲ್ ಎಲ್ಲಿದೆ ಅಂತ. ಆ ಭಯಕ್ಕೋಸ್ಕರ ಈ ಆಟಗಳನ್ನ ಆಡ್ತಾ ಇದ್ದಾರೆ. ಅವ್ರ ಕೈಲಿ ಏನೂ ಆಗಲ್ಲ. ಆಮೇಲೆ ಮುಸ್ಲಿಮ್ಸ್ ನಮ್ಮ ನಾಯಕರುಗಳು ಎಲೆಕ್ಷನ್ ಇಂದ ನೋಡಿ, ಮುಸ್ಲಿಮ್ಸ್ಗಳು ಇವರು ಒಂದು MP ಕೊಟ್ಟಿಲ್ಲ, ಒಂದು ರಾಜ್ಯಸಭಾ ಕೊಟ್ಟಿಲ್ಲ, ಮುಸಲ್ಮಾನರನ್ನ ವಿರೋಧ ಮಾಡೋಂಥವ್ರು. ನಿಮ್ ನೈತಿಕತೆ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡೋದಕ್ಕೆ. ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕು ಅಂದ್ರೆ ಎಲ್ಲ ವರ್ಗದವ್ರನ್ನ, ಎಲ್ಲ ಧರ್ಮದವ್ರನ್ನ ತಗೊಂಡು ಹೋಗ್ತಾ ಇದ್ದೆ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಇದೆ. ಮತ್ತೆ ದೇಶನ ಕಾಂಗ್ರೆಸ್ ಪಕ್ಷ ನಡೆಸುತ್ತೆ. ಪ್ರಚಾರಕರಿಗೆ ಸ್ಟಾರ್ಟ್ ಆಗಿದೆ. ಇವತ್ತು ನಮ್ಮ DK ಶಿವಕುಮಾರ್ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಸುರ್ಜಿವಾಲಾ ಸಾಹೇಬ್ರು ಇದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸ್ಟಾರ್ಟ್ ಆಗಿದೆ. ವಿಜೇಂದ್ರ ಅವ್ರೇನು ಭಾರಿ ದೊಡ್ಡದಾಗಿರ್ಲಿಲ್ಲ. BJP ಅಧ್ಯಕ್ಷ ಆದಾಗ ಅವರು ಚಿಕ್ಕ ಹುಡುಗ ಅಂತ ಯತ್ನಾಳು ಕೂಡ ಜೋರಾಗಿ ಹೇಳಿದ್ರು. ಅದನ್ನ ನೆನಪು ಮಾಡ್ಕೊಳ್ಳಿ ಪಾಪ. ಯತ್ನಾಳ್ ಅವ್ರಿಗೆ ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತಾರೆ ಚಿಕ್ಕ ಹುಡುಗ ಅವರು ಅಂತ. ಒಳ್ಳೇದಲ್ವಾ? ಅವ್ರಿಗೆ ಬೇಡ ಬಿಡಿ, ನಮಗ್ ಬೇಕಾಗಿದೆ, ನಮ್ಗೆ ಆಗ್ತಾರೆ, ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು.